ನಮಸ್ತೆ ಕರ್ನಾಟಕ. ಮನೆಯಲ್ಲೇ ಕುಳಿತು 10 ರಿಂದ 15 ನಿಮಿಷಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹೊಸ ಆ್ಯಪ್ನ ಸಂಪೂರ್ಣ ಜವಾಬ್ದಾರಿ ಭಾರತ ಸರ್ಕಾರದ್ದಾಗಿದೆ. ಸರ್ಕಾರ ಈಗ ನಾಗರಿಕರ ಅನುಕೂಲಕ್ಕಾಗಿ ಮಹತ್ವದ ಡಿಜಿಟಲ್ ಹೆಜ್ಜೆಯನ್ನು ಇಟ್ಟಿದೆ. ನೀವು ಮನೆಯಲ್ಲೇ ಕುಳಿತು ಕೇವಲ 10 ರಿಂದ 15 ನಿಮಿಷಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಒಂದು ಆ್ಯಪ್ನಲ್ಲಿ ಕೇವಲ ರೇಷನ್ ಕಾರ್ಡ್ ಅಲ್ಲ, ಸಾವಿರಾರು ನಿಮಗೆ ಅಪ್ಲಿಕೇಶನ್ಸ್ನ ಸಿಗುತ್ತೆ. ಯಾವುದೇ ಕೆಲಸವನ್ನು ನೀವು ಇದರಲ್ಲಿ ಮಾಡ್ಕೊಳ್ಬೋದು. ಯಾವ ಆ್ಯಪ್, ಹೇಗೆ ಅರ್ಜಿಯನ್ನು ಸಲ್ಲಿಸೋದು, ಯಾವ ಹಂತಗಳು ಅಂತ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕ್ರಾಂತಿಕಾರಿ ಉಮಂಗ್ ಆ್ಯಪ್, ಯುನೈಟೆಡ್ ಮೊಬೈಲ್ ಅಪ್ಲಿಕೇಶನ್ಸ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಇದರ ಹೆಸರೇ ಹೇಳುವಂತೆ ಹೊಸ ಯುಗದ ಆಡಳಿತಕ್ಕಾಗಿ ರೂಪಿಸುವ ಆ್ಯಪ್ ಇದು. ಒಂದು ಆ್ಯಪ್, ಸಾವಿರಾರು ಸೇವೆಗಳು. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರಿಂದ ಅಭಿವೃದ್ಧಿಪಡಿಸಲಾದ ಈ ಒಂದು ಆ್ಯಪ್, ಇಲ್ಲಿ ನೀವು ಮನೆಯಲ್ಲಿ ಕುಳಿತು ಏನೇನು ಕೆಲಸಗಳನ್ನು ಮಾಡ್ಕೊಳ್ಬೋದು ಅಂತ ಕೇಳಿದ್ರೆ, ಹೊಸ ಆಧಾರ್ ಕಾರ್ಡ್ ಆಗಿರಲಿ, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, PF ಕೆಲಸ, ಆಯುಷ್ಮಾನ್ ಭಾರತ್, ಗ್ಯಾಸ್ ಬುಕ್ಕಿಂಗ್, ಮುಖ್ಯವಾಗಿ ರೇಷನ್ ಕಾರ್ಡ್ ಸೇವೆ ಸೇರಿದಂತೆ 1200ಕ್ಕೂ ಹೆಚ್ಚು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳನ್ನು ಈ ಆ್ಯಪ್ ಒಳಗೊಂಡಿದೆ. ಬನ್ನಿ ಹೊಸ ರೇಷನ್ ಕಾರ್ಡ್ ಪಡೆಯುವ ಸಂಪೂರ್ಣ 7 ಹಂತಗಳ ಮಾಹಿತಿಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಇದರಿಂದಾಗಿ ಯಾವುದೇ ಗೊಂದಲ ಇಲ್ಲದೆ ಮನೆಯಲ್ಲೇ ಕುಳಿತು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಂತ 1, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಉಮಂಗ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಅದರಲ್ಲಿ ಮೊಬೈಲ್ ಸಂಖ್ಯೆಯನ್ನು ಹಾಕಿ OTP ಬರುತ್ತೆ, ಅದನ್ನು ನೀವು ಬಳಸಿ ರಿಜಿಸ್ಟರ್ ಆಗಿ. ಹಂತ 2, ಅಲ್ಲಿ ಸ್ಕ್ರೀನ್ ಪೇಜ್ ಓಪನ್ ಆಗಿರುತ್ತಲ್ಲ, ಅದರ ಮೇಲೆ ಮೇಲ್ಗಡೆಯಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ ಅಲ್ಲಿ ಕಾಣಿಸುವ ರೇಷನ್ ಕಾರ್ಡ್ ಸರ್ವಿಸನ್ನು ಆಯ್ಕೆ ಮಾಡಿಕೊಳ್ಳಿ. ಹಂತ 3, ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್ ಅಂತ ಇರುತ್ತೆ, ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಅಲ್ಲಿ ಕರ್ನಾಟಕ ರಾಜ್ಯವನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಹಂತ 4, ಡಿಜಿಟಲ್ ಫಾರ್ಮ್ ಭರ್ತಿ. ಅಲ್ಲಿ ಮೇಲೆ ಕಾಣಿಸುವ ಸ್ಕ್ರೀನ್ ಮೇಲೆ ನಿಮ್ಮ ಹೆಸರು, ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್, ಕುಟುಂಬ ಮುಖ್ಯಸ್ಥನ ವಿವರ, ಕುಟುಂಬ ಸದಸ್ಯರ ವಿವರ ಮತ್ತು ಪ್ರಸ್ತುತ ನೀವು ಇರುವ ವಿಳಾಸದ ಮಾಹಿತಿಯನ್ನು ದಾಖಲಿಸಿ. ಹಂತ 5, ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಇವುಗಳ ಸ್ಪಷ್ಟವಾದ ಫೋಟೋಸ್ಗಳನ್ನು ತೆಗೆದುಕೊಳ್ಳಿ, ಅದರಲ್ಲಿ ಅಪ್ಲೋಡ್ ಮಾಡಿಕೊಳ್ಬೇಕು. ಹಂತ 6, ಪರಿಶೀಲಿಸಿ ಮತ್ತು ಸಬ್ಮಿಟ್ ಮಾಡಿ. ನೀವು ಏನೇನು ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ದೀರೋ ಮತ್ತು ಏನೇನು ಮಾಹಿತಿಗಳನ್ನು ನೀಡಿದಿರೋ ಒಂದು ಸಲತಿ ಅದನ್ನು ವಿವರಗಳನ್ನು ಒಮ್ಮೆ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಸಬ್ಮಿಟ್ ಮಾಡಬೇಕು. ಹಂತ 7, ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾದ ನಂತರ ಮೊಬೈಲ್ ಸಂಖ್ಯೆಗೆ ಅಪ್ಲಿಕೇಶನ್ ನಂಬರ್ ಒಂದು SMS ಮೂಲಕ ಬರುತ್ತೆ. ಈ ಅಪ್ಲಿಕೇಶನ್ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನೀವು ಸುರಕ್ಷಿತವಾಗಿ ಕಾಯ್ದುಕೊಳ್ಳಿ. ಇನ್ನು ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಮತ್ತೆ ಉಮಂಗ್ ಆ್ಯಪ್ನಲ್ಲಿ ಹೋಗಬೇಕು. ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಈಗಾಗಲೇ ನಾನು ಹೇಳಿದೆ ಅಲ್ವಾ, SMS ಮೂಲಕ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಅಂತ, ಅದನ್ನು ನೀವು ಅಲ್ಲಿ ಹಾಕಿಬಿಟ್ಟು ಅರ್ಜಿ ಎಲ್ಲಿದೆ, ಯಾವ ಪರಿಸ್ಥಿತಿ ಬಂದಿದೆ, ಅದನ್ನು ಸ್ವೀಕರಿಸಲಾಗಿದೆಯೋ ಇಲ್ಲ ಅಂತ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಚೆಕ್ ಮಾಡ್ಕೊಳ್ಬೋದು. ಸರ್ಕಾರ ಜಾರಿಗೆ ತಂದ ಈ ಹೊಸ ಸೇವೆಯಿಂದ ಲಾಭಗಳೆಂದರೆ, ಸಾಲಿನಲ್ಲಿ ನೀವು ನಿಂತುಕೊಳ್ಬೇಕಾಗಿಲ್ಲ. 24x7 ಸೇವೆಯಲ್ಲಿ ನಿಮಗೆ ಸಿಗುತ್ತೆ. ಎಲ್ಲಿ ಬೇಕಾದರೂ ಕುಳಿತು ಈ ಆ್ಯಪ್ನೆಲ್ಲ ನೀವು ಬೆಳೆಸ್ಕೊಳ್ಬೋದು. ಈಗಲೇ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಿ. ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.